ಬೆಂಗಳೂರಲ್ಲಿ ಎರಡು ಕುಟುಂಬಗಳು ಸೇರಿ ಹುಡುಗ ಹುಡುಗಿಗೆ ಎಂಗೇಜ್ಮೆಂಟ್ ಮಾಡಿರ್ತಾರೆ. ಮನೆಯವರೆಲ್ಲರಿಗೂ ಅವ್ರಿಗೂ ತುಂಬಾನೇ ಖುಷಿಯಾಗಿರುತ್ತೆ. ಮತ್ತೆ ಬಂದಿರುವಂತ ಸಂಬಂಧಿಕರು ಎಲ್ಲರಿಗೂ ತುಂಬಾನೇ ಖುಷಿಯಾಗಿರುತ್ತೆ. ಎಂಗೇಜ್ಮೆಂಟ್ ಎಲ್ಲ ಆಗುತ್ತೆ. ಅದೆಲ್ಲ ಆಗಿ ಒಂದು 2-3 ದಿನ ಆಗಿರುತ್ತೆ. 2-3 ದಿನ ಆದಾಗ ಹುಡುಗಿ ಹುಡುಗನೇ ಫೋನ್ ಮಾಡಿ ಕರೀತಾಳೆ. ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಬನ್ನಿ ಅಂತ. ನೈಟ್ ಡಿನ್ನರ್ಗೆ ಹೋಗಿ ಬರೋಣ ಬನ್ನಿ ಅಂತ ಕರೀತಾಳೆ. ಅದಕ್ಕೆ ಹುಡುಗ ಏನು ಮಾಡ್ತಾನೆ, ಸರಿ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ, ಬರೋದಷ್ಟರಲ್ಲಿ ರೆಡಿ ಆಗಿರು ಅಂತ ಹುಡುಗ ಹೇಳ್ತಾನೆ. ಸರಿ ಅಂತೇಳಿ ಅವರಿಬ್ಬರು ಬೈಕಲ್ಲಿ ಹೋಗ್ತಾರೆ. ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಅಲ್ಲಿಂದ ವಾಪಸ್ ಬರ್ತಾ ಇರ್ತಾರೆ. ಬಟ್ ಹುಡುಗ ಮಾಮೂಲಿ ಯಾವ ರೂಟಲ್ಲಿ ಹೋದ್ನೋ ಅದೇ ರೂಟಲ್ಲಿ ವಾಪಸ್ ಬರ್ತಾ ಇರ್ತಾನೆ. ಬಟ್ ಹುಡುಗಿ ಏನು ಮಾಡ್ತಾಳೆ, ನನಗೆ ವಿಮಾನಗಳು ಅಂತಂದರೆ ತುಂಬ ಇಷ್ಟ, ವಿಮಾನಗಳಾಯ್ತಲ್ಲ ಆ ಕಡೆ ದಾರಿಲಿ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಾಳೆ. ಆ ದಾರಿಲಿ ಅಷ್ಟಾಗಿ ಯಾವುದೇ ವಾಹನಗಳು ಸರಿಯಾಗಿ ತಿರುಗಾಡ್ತಾ ಇರಲ್ಲ, ಅಂಥ ದಾರಿ ಅದು. ಸರಿ ಅಂತ ಅಂದ್ಬಿಟ್ಟು ಅಲ್ಲಿಗೆ ಕರ್ಕೊಂಡೋಗಿ ಅಲ್ಲಿ ವಿಮಾನ ಇನ್ನೂ ಬಂದಿರಲ್ಲ. ಸರಿ ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಸುಮಾರು ಸಮಯ ಆವಾಗ ಒಂದು 9:30 10 ಗಂಟೆ ಆಗಿರುತ್ತೆ. ಆ ಒಂದು ಸಮಯ ಆ ಹುಡುಗನ ಸಾವಿನ ಸಮಯ ಅಂತ ಆ ಹುಡುಗನಿಗೆ ಸ್ವಲ್ಪನೂ ಸಹ ಅರಿವಿರೋದಿಲ್ಲ. ಅದೇ ದಾರಿಯಲ್ಲಿ ಇಬ್ರು ಬೈಕ್ ಸವಾರರು ಅದೇ ದಾರಿಲಿ ಬರ್ತಾ ಇರ್ತಾರೆ. ಬಂದು ಸಡನ್ ಆಗಿ ಅವ್ರ ಮುಂದೆನೆ ಬೈಕನ್ನ ನಿಲ್ಲಿಸಿ ಏಕಾಏಕಿ ಬಂದವರೇ ಒಬ್ಬ ಹುಡುಗ ಮಾತ್ರ ರಾಡಿಂದ ಆ ಹುಡುಗನಿಗೆ ತಲೆಗೆ ಬಲವಾಗಿ ಏಟು ಹೊಡಿತಾರೆ. ಏಟು ಬಿದ್ದ ತಕ್ಷಣ ಆ ಒಬ್ಬ ಹುಡುಗ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಈ ಹುಡುಗಿ ಗಾಬರಿಯಾಗಿ ಹಿಂದೆ ಹಿಂದೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಇವರು ಆ ಹುಡುಗಿ ಮುಂದಕ್ಕೆ ಹೋದಾಗ ಹಿಂದ್ಗಡೆಯಿಂದ ಯಾವುದೋ ಒಂದು ವಾಹನ ಬರ್ತಾ ಇರುತ್ತೆ. ಅದನ್ನ ನೋಡಿ ಇವರು ಅಲ್ಲಿಂದ ವೇಗವಾಗಿ, ಇಲ್ಲಿದ್ರೆ ಏನಾದ್ರು ನಾವು ಸಿಗಾಕೋಗ್ಬಿಡ್ತೀವಿ ಅಂತ ಹೇಳಿ ಅಲ್ಲಿಂದ ವೇಗವಾಗಿ ಹೊರಟೋಗ್ಬಿಡ್ತಾರೆ. ಈ ತರ ಘಟನೆ ಕೆಲವು ನಿಮಿಷಗಳಲ್ಲೇನೆ ನಡೆದೋಗ್ಬಿಡುತ್ತೆ. ಆ ಹುಡುಗಿಗೆ ತುಂಬಾ ಅಂದ್ರೆ ತುಂಬಾನೇ ಗಾಬರಿ ಆಗ್ಬಿಡುತ್ತೆ. ಹುಡುಗನಲ್ಲಿ ಯಾವುದೇ ರೀತಿಯಾದಂಥ ಮೂಮೆಂಟ್ ಇರಲ್ಲ. ತಲೆಯಲ್ಲಿ ಸಿಕ್ಕಾಪಟ್ಟೆ ರಕ್ತ ಬರ್ತಾ ಇರುತ್ತೆ. ಅಲ್ಲಿ ಹೋಗೋ ಬರೋ ವೆಹಿಕಲ್ಗಳನ್ನೆಲ್ಲ ಅಡ್ಡ ಆಗ್ತಾ ಇರ್ತಾಳೆ, ಅಳ್ತಾ ಇರ್ತಾಳೆ, ಕಿರಿಸ್ತಾ ಇರ್ತಾಳೆ, ದಯವಿಟ್ಟು ಸಹಾಯ ಮಾಡಿ, ನಮ್ಗೆ ಯಾರು ಸಹಾಯ ಮಾಡಿ ಅಂತ ಅಲ್ಲಲ್ಲೇ ವೆಹಿಕಲ್ಗಳನ್ನೆಲ್ಲ ಅಡ್ಡ ಆಗ್ತಾ ಇರ್ತಾಳೆ. ಆದರೆ ಯಾವುದೇ ವೆಹಿಕಲ್ ಸಹ ನಿಲ್ಲಿಸ್ಲಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ನಮ್ಗೆ ಯಾಕೆ ಗುರು ಇವೆಲ್ಲ ಅನ್ಕೊಂಡು ಹೊರಟಾಗೋರೆ ಜಾಸ್ತಿ. ಏನಕ್ಕೆ ಆ ಥರ ಇದು ಮಾಡ್ತಾರೆ ಅಂತಂದ್ರೆ, ಇವಾಗ ತುಂಬಾ ಕಡೆ ಪೇಪರಲ್ಲಿ, ಟಿವಿಗಳಲ್ಲಿ, ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀರ. ನಮ್ಗೆ ಈ ಥರ ಕಷ್ಟ ಇದೆ, ದಯವಿಟ್ಟು ಸಹಾಯ ಮಾಡಿ ಅಂತೇಳಿ ಮಧ್ಯರಾತ್ರಿಲಿ ವೆಹಿಕಲ್ಗಳನ್ನ ಅಡ್ಡ ಹಾಕ್ತಾರೆ, ದರೋಡೆ ಮಾಡ್ತಾರೆ, ಕಳ್ತನ ಮಾಡ್ತಾರೆ. ಇದೆಲ್ಲ ಈ ಥರ ಉದಾಹರಣೆಗಳನ್ನ ನಾವು ಸುಮಾರು ನೋಡಿದೀವಿ, ಕೇಳಿದೀವಿ, ಪೇಪರಲ್ಲಿ ಓದಿದೀವಿ, ಹೌದಲ್ವಾ? ಈ ಥರನೂ ಆಗಿರ್ಬೋದು. ಆದ್ರೆ ಏನಪ್ಪಾ ಅಂತಂದ್ರೆ, ಇಬ್ರು ದಂಪತಿಗಳು ಕಾರಲ್ಲಿ ಬರ್ತಾ ಇರ್ತಾರೆ. ಅವರು ಇವರನ್ನ ನೋಡ್ತಾರೆ, ಕಾರಲ್ಲಿ ನಿಲ್ಲಿಸ್ತಾರೆ, ಮತ್ತೆ ಇವರ ಪರಿಸ್ಥಿತಿ ಬಗ್ಗೆ ವಿಚಾರಿಸಿ ಅವರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರಿಸ್ತಾರೆ. ಹುಡುಗನ ತಂದೆ ತಾಯಿಗೂ ಸಹ ವಿಚಾರ ಗೊತ್ತಾಗುತ್ತೆ. ಅವ್ರೂ ಸಹ ಹಾಸ್ಪಿಟಲ್ ಬರ್ತಾರೆ. ಪೊಲೀಸರಿಗೂ ವಿಚಾರ ಗೊತ್ತಾಗುತ್ತೆ. ವಿಚಾರಣೆ ಮುಂದುವರಿಯುತ್ತೆ, ಅಂದ್ರೆ ಅಲ್ಲಿಂದ ಆರಂಭ ಆಗುತ್ತೆ. ಹೀಗಿರ್ಬೇಕಾದ್ರೆ ಫಸ್ಟ್ ಅಲ್ಲಿ ಇದ್ದಿದ್ದು ಹುಡುಗಿ ಮಾತ್ರನೇ ಅಲ್ವಾ? ಹುಡುಗಿನೇ ಕರೆದು ಫಸ್ಟ್ ವಿಚಾರಣೆ ಮಾಡ್ತಾರೆ. ಒಂದು ಸಣ್ಣ ಆಧಾರ ಸಿಕ್ಕಿದ್ರೆ ಸಾಕು, ಬೆಟ್ಟನೇ ಹೊಡೆದಾಕ್ತೀವಿ ಅಂತ ಅನ್ನೋಷ್ಟು ಬುದ್ಧಿವಂತರು ನಮ್ಮ ಪೊಲೀಸರು. ಅಂಥದ್ರಲ್ಲಿ ಒಂದು ಸಣ್ಣ ಸಾಕ್ಷಿಗೋಸ್ಕರ ತುಂಬಾನೇ ಹುಡುಕಾಡ್ತಾರೆ. ಹುಡುಗಿನ ಕರೆದು ಕೇಳಿದಾಗ, ನೀವು ಅಲ್ಲಿ ನೋಡಿದ್ರ ಅವರನ್ನ, ಅಥವಾ ನಂಬರ್ ಪ್ಲೇಟ್ ನೋಡಿದ್ರ ಅಂತ ಕೇಳಿದ್ದಕ್ಕೆ, ಇಲ್ಲ ನನಗೆ ಸ್ವಲ್ಪ ಗಾಬರಿ ಆಗಿತ್ತು, ನಾನು ನಂಬರ್ ಪ್ಲೇಟ್ ನೋಡೋದಕ್ಕಾಗಲಿಲ್ಲ, ಆದರೆ ಇಬ್ಬರು ಬಂದಿದ್ರು ಅಂತ ಮಾತ್ರ ಹೇಳ್ತಾರೆ. ಸರಿ, ಅವ್ರ ತಂದೆ ತಾಯಿನ ವಿಚಾರಿಸಿದಾಗ, ಹೌದು, ಅವ್ರಿಗೆ ಯಾವುದೇ ರೀತಿಯಾದಂತಹ ಶತ್ರುಗಳು ಇರಲಿಲ್ಲ, ಅವರ ಕೆಲಸ ಆಯಿತು, ಮನೆ ಆಯಿತು, ಇಷ್ಟೇ ನಮ್ಮ ಹುಡುಗನ ಪ್ರಪಂಚ ಅಂತ ಹೇಳ್ತಾರೆ. ಅಲ್ಲಿಗೆ ಯಾವುದೇ ರೀತಿಯ ವೈಯಕ್ತಿಕ ಯಾವುದೇ ರೀತಿ ಪ್ರಾಬ್ಲಮ್ಸು ಇಲ್ಲ ಅಂತ ಗೊತ್ತಾಗುತ್ತೆ ಅವ್ರಿಗೆ, ಪೊಲೀಸರಿಗೆ ಇವಾಗ. ಆದರೆ ಇವಾಗ ಅವ್ರಿಗೆ ಅನುಮಾನ ಬರೋದು ಆ ಒಂದು ಘಟನೆ ನಡೆದಂಥ ಜಾಗ. ಆ ಜಾಗದ ಮೇಲೆ ಅನುಮಾನ ಬರುತ್ತೆ. ಆ ಒಂದು ಜಾಗದಲ್ಲಿ ಕಳ್ಳತನ, ದರೋಡೆ ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ಅಲ್ಲಿ ನಡೀತಾ ಇರುತ್ತೆ. ಆ ಜಾಗದಲ್ಲಿ ಹುಡುಗನ ಅಥವಾ ಹುಡುಗಿ ಹತ್ರ ಏನಾದರೂ ಕಳ್ತನ ಮಾಡೋದಕ್ಕೆ ಬಂದಿದ್ರೆ ಅವರು ಮೊದಲು ಕಳ್ತನ ಮಾಡಬೇಕಾಯಿತು. ಅದನ್ನ ಬಿಟ್ಟು ಏಕಾಏಕಿ ರಾಡಿಂದ ಹೊಡೆಯುವಂಥ ಅಗತ್ಯ ಏನಿತ್ತು? ಇದು ಅವ್ರಿಗೆ ಇವಾಗ ಬಂದಂಥ ಮೊದಲನೇ ಅನುಮಾನ. ಎಂಗೇಜ್ಮೆಂಟ್ ಆದ ಸುಮಾರು ಒಂದು 5 ತಿಂಗಳಿಗೆ ಅವರ ಮದುವೆ ನಿಶ್ಚಯ ಆಗಿರುತ್ತೆ. ಎಂಗೇಜ್ಮೆಂಟ್ ಆಗಿ ಬರೀ 3 ದಿನ ಆಗಿರುತ್ತೆ. ಇದರಿಂದ ಹುಡುಗನ ಮನೆಯವ್ರಿಗೂ ತುಂಬಾನೇ ನೋವಾಗಿರುತ್ತೆ, ಈ ತರ ಆಯ್ತಲ್ಲ ಅಂತ. ಅದೇ ತರ ಹುಡುಗಿಯವರ ತಂದೆ ತಾಯಿಗೂ ಸಹ ಇದೇ ತರನೇ ಬೇಜಾರಾಗಿರುತ್ತೆ. ಅಯ್ಯೋ, ಈ ತರ ಆಗೋಯ್ತಲ್ಲ, ಎಂಗೇಜ್ಮೆಂಟ್ ಆಗಿ 3 ದಿನಕ್ಕೆ ಅಂತ ತುಂಬಾನೇ ನೊಂದ್ಕೊಂಡಿರ್ತಾರೆ. ಈ ಕಡೆ ಪೊಲೀಸ್ನವರು ವಿಚಾರಣೆ ನಡೆಸ್ತಾ ಇರಬೇಕಾದ್ರೆ ಹೆಚ್ಚು ಕಮ್ಮಿ 1-1.5 ತಿಂಗಳಾದ್ರೂ ಸಹ ಒಂದು ಸಣ್ಣ ಸಾಕ್ಷಿನೂ ಸಹ ಸಿಕ್ಕಿರಲ್ಲ. ಆಮೇಲೆ ಆ ಒಂದು ರೋಡಲ್ಲಿ ಆ ಘಟನೆ ನಡೀತಲ್ಲ, ಆ ಒಂದು ರೋಡಲ್ಲಿ ಯಾವುದೇ CC ಕ್ಯಾಮ್ರಾಗಳು ಸಹ ಇರೋದಿಲ್ಲ. ಅವರು ಇವಾಗ ಈ ಕೇಸ್ನ ಯಾವ ರೀತಿ ಮೂವ್ ಮಾಡಬೇಕು ಅಂತಾನೆ ಸ್ವಲ್ಪ ಗೊಂದಲಕ್ಕೆ ಒಳಗಾಗ್ತಾರೆ. ಹೀಗಿರ್ಬೇಕಾದ್ರೆ ಸರಿ, ಒಂದ್ಸಲ ಅವರ ಎಂಗೇಜ್ಮೆಂಟ್ ವಿಡಿಯೋನ ನೋಡೋಣ, ಅದರಲ್ಲಾರು ಏನಾದ್ರು ಒಂದು ಸಣ್ಣ ಸಾಕ್ಷಿ ಸಿಗುತ್ತಾ ನೋಡೋಣ ಅಂತ ಹೇಳಿ ಎಂಗೇಜ್ಮೆಂಟ್ ವಿಡಿಯೋನ ತರಿಸ್ಕೊಂಡು ಪೊಲೀಸ್ನವರು ನೋಡೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಬಂದಿರುವಂತ ಎಲ್ಲರೂ, ಮನೆಯವರು, ಸಂಬಂಧಿಕರು ಎಲ್ಲರೂ ತುಂಬಾ ಅಂದ್ರೆ ತುಂಬಾನೇ ಖುಷಿಯಾಗಿರ್ತಾರೆ. ಆದ್ರೆ ಒಬ್ಬರನ್ನ ಬಿಟ್ಟು ಮಿಕ್ಕದವ್ರು ಎಲ್ಲರೂ ಖುಷಿಯಾಗಿರ್ತಾರೆ. ಸರಿ, ಇವಾಗ ಅವ್ರಿಗೆ ಒಂದ್ ಸ್ವಲ್ಪ ಕ್ಲೂ ಸಿಕ್ತು.
ಇಲ್ಲೇನೋ ಸ್ವಲ್ಪ ಎಡವಟ್ಟಾಗಿದೆ ಅಂತ. ಸರಿ ಅಂತ ಇವಾಗ ಹುಡುಗಿ ಮನೆಗೆ ಹೋಗ್ತಾರೆ. ಅಲ್ಲಿ ಹುಡುಗಿ ಮನೆಗೆ ಹೋಗಿ ಅಲ್ಲಿ ಹುಡುಗಿ ಹತ್ರ ಮೊಬೈಲ್ ಕೇಳ್ತಾರೆ. ಇಲ್ಲ, ನಿಮ್ಮ ಮೊಬೈಲ್ ನಮಗೆ ಸ್ವಲ್ಪ ಬೇಕು, ಕೊಡಿ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಹುಡುಗಿ ಮೊಬೈಲ್ ಇಸ್ಕೊಂಡು ಇವಾಗ ಮೊಬೈಲಲ್ಲಿ ಯಾರ್ಯಾರು ಫೋನ್ ಮಾಡಿದ್ದಾರೆ ಅಂತ ಕಾಲ್ ಹಿಸ್ಟ್ರಿ ಫುಲ್ಲಾಗಿ ಎಲ್ಲನೂ ಸರ್ಚ್ ಮಾಡ್ತಾರೆ. ಮುಖ್ಯವಾಗಿ ಆ ಒಂದು ಘಟನೆ ನಡೀತಲ್ಲ ಅವತ್ತು ಮತ್ತು ಆ ದಿನ ರಾತ್ರಿ ಯಾರ್ಯಾರು ಕರೆ ಮಾಡಿದ್ದಾಳೆ ಆ ಹುಡುಗಿ ಅಂತ ಪೂರ್ತಿಯಾಗಿ ಎಲ್ಲನೂ ನೋಡ್ತಾರೆ. ಅವತ್ತು ಆ ದಿನ ರಾತ್ರಿ ಕೇವಲ ಒಂದೇ ಒಂದು ನಂಬರ್ಗೆ ತುಂಬ ಸಲ ಫೋನ್ ಮಾಡಿರ್ತಾಳೆ. ತುಂಬ ಸಲ, ಒಂದ್ಸಲ ಎರಡು ಸಲ ಇಲ್ಲ, ತುಂಬ ಸಲ ಫೋನ್ ಮಾಡಿರ್ತಾಳೆ. ಆ ನಂಬರ್ ಬಗ್ಗೆ ವಿಚಾರಿಸಿದಾಗ ಆ ನಂಬರು ಲಾ ಕಾಲೇಜ್ ಓದ್ತಾ ಇರುವಂತಹ ಒಬ್ಬ ಹುಡುಗನ ಫೋನ್ ನಂಬರ್ ಅಂತ ಗೊತ್ತಾಗುತ್ತೆ. ಆ ಲಾ ಕಾಲೇಜ್ ಹುಡುಗನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸಿ ವಿಚಾರಿಸ್ತಾರೆ. ಆ ಹುಡುಗ ಹೇಳ್ತಾನೆ, ನನಗೂ ಆ ಸತ್ತೋಗಿರೋ ವ್ಯಕ್ತಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಮತ್ತು ನಾನು ಅವತ್ತು ಬೆಂಗಳೂರಲ್ಲೇ ಇರಲಿಲ್ಲ, ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಸರಿ ಆಯಿತು, ಹೋಗಪ್ಪ ನೀನು ಅಂತ ಪೊಲೀಸರು ಅವ್ರನ್ನ ಈಚೆ ಕಳಿಸ್ಬಿಡ್ತಾರೆ. ಸ್ಟೇಷನಿಂದ ಈಚೆ ಕಳಿಸ್ತಾರೆ. ಈಚೆ ಬಂದ ತಕ್ಷಣ ಹುಡುಗ ಯಾರಿಗೋ ಫೋನ್ ಮಾಡಿ ಮಾತಾಡ್ತಾನೆ. ನನ್ನನ್ನು ಈ ಥರ ವಿಚಾರಣೆ ಮಾಡಿದ್ರು, ನಾನೇನು ಹೇಳಲಿಲ್ಲ, ನಾನು ಹೇಳಿದ್ದನ್ನೆಲ್ಲ ಅವರು ನಂಬಿದ್ದಾರೆ ಅಂತ ಯಾರಿಗೋ ಫೋನ್ ಮಾಡಿ ಹೇಳ್ತಾರೆ. ಈಗ ಆಲ್ರೆಡಿ ನಿಮಗೆ ಒಂದು ಡೌಟು ಬಂದಿರುತ್ತೆ, ಖಂಡಿತವಾಗ್ಲೂ ಇದು ಆ ಹುಡುಗಿನೇ ಮಾಡಿಸಿರ್ತಾಳೆ ಅಂತ, ಹೌದಲ್ವಾ? ಸರಿ, ಇಲ್ಲಿಂದ ಕತೆ ಬೇರೆ ಥರನೇ ಟರ್ನ್ ಆಗುತ್ತೆ ಸ್ನೇಹಿತರೆ. ಏನು ಗೊತ್ತಾ, ಅವರಿಬ್ಬರು ಮಾತಾಡ್ತಾ ಇರೋದು ಯಾರಿಗೂ ಗೊತ್ತಿಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಆದ್ರೇನಪ್ಪ ಅಂತಂದರೆ ಅವರಿಬ್ಬರು ಕಾಲ್ಸ್ನ ಆಲ್ರೆಡಿ ಪೊಲೀಸವರು ಟ್ರೇಸ್ ಮಾಡ್ತಾ ಇರ್ತಾರೆ. ಇವರಿಬ್ಬರು ಏನೇನು ಮಾತಾಡ್ತಾರೆ ಪ್ರತಿಯೊಂದನ್ನು ಸಹ ಅವರು ಕೇಳಿಸ್ಕೊಳ್ತಾ ಇರ್ತಾರೆ. ಅದು ಇವ್ರಿಗೆ ಗೊತ್ತಿರಲ್ಲ. ಅಂದರೆ ಇವರಿಬ್ಬರ ಮೇಲೆ ಡೌಟ್ ಬಂದೈತೆ ಅನ್ನೋದ್ರ ಬಗ್ಗೆನೂ ಅವ್ರಿಗೆ ಸ್ವಲ್ಪನೂ ಅರಿವಿರೋದಿಲ್ಲ. ಈ ಥರ ಆಗಿರುತ್ತೆ. ಆಮೇಲೆ ಪೊಲೀಸವ್ರಿಗೆ ಎಂಗೇಜ್ಮೆಂಟ್ ಆ ವಿಡಿಯೋ ನೋಡಿದಾಗ ಏನೋ ಯಾರ ಬಗ್ಗೆನೋ ಸ್ವಲ್ಪ ಒಂದೇ ಒಂದು ಸಣ್ಣ ಸಾಕ್ಷಿ ಸಿಕ್ಕೈತೆ ಅಂತ ಹೇಳಿಲ್ವಾ, ಅದೇನು ಅಂತ ಇವಾಗ ಹೇಳ್ತೀನಿ ಕೇಳಿ. ಮದುವೆ ಮಾಡ್ಕೋಬೇಕಾಗಿರೋ ಹುಡುಗಿ, ಅಂದರೆ ಅವತ್ತು ಎಂಗೇಜ್ಮೆಂಟ್ ಆಯ್ತಲ್ಲ, ಆ ಹುಡುಗಿನೇ ಖುಷಿಯಾಗಿರೋದಿಲ್ಲ. ಇನ್ಯಾರ್ದೋ ನಿಶ್ಚಿತಾರ್ಥಕ್ಕೆ ಬಂದಿದ್ದೀನಿ, ನನಗೂ ಈ ನಿಶ್ಚಿತಾರ್ಥಕ್ಕೂ ಏನೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ಆ ಹುಡುಗಿಯ ಒಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ. ಇದನ್ನ ನೋಡಿ ಈ ಹುಡುಗಿ ಯಾಕೆ ಈ ಥರ ಇದ್ದಾಳೆ ಅಂತ ಅಲ್ಲಿಂದ ಶುರುವಾಗುತ್ತೆ. ಆ ಹುಡುಗನ್ನ ಡೈರೆಕ್ಟ್ ಆಗಿ ಇವಾಗ ಈ ಹುಡುಗಿ ಸಾಯಿಸ್ತೇ ಇರ್ಬೋದು. ಬಟ್ ಏನಪ್ಪಾ ಅಂತಂದ್ರೆ ಏನಾದರೂ ಸಂಬಂಧ ಇರುತ್ತೆ, ಆ ಹುಡುಗನ ಕೊಲೆಗೂ ಈ ಹುಡುಗಿಗೂ ಏನಾದರೂ ಸಂಬಂಧ ಇರುತ್ತೆ ಅಂತ ಒಂದು ಸಣ್ಣ ಡೌಟ್ ಇರುತ್ತೆ. ಬಟ್ ಏನಪ್ಪಾ ಅಂತಂದ್ರೆ ಈ ಹುಡುಗ ಮತ್ತೆ ಆ ಹುಡುಗಿ ಇಬ್ರು ಸಹ ಫೋನಲ್ಲಿ ಮಾತಾಡಿ ಫುಲ್ ಕ್ಲಿಯರ್ ಆಗಿಬಿಡುತ್ತೆ, ಇವರೇ ಈ ಒಂದು ಇದನ್ನ ಕೊಲೆ ಮಾಡಿರೋದು ಅಂತ. ಇವಾಗ ಆ ಹುಡುಗನ್ನ ಮತ್ತೆ ಕರೆಸ್ತಾರೆ, ಆ ಲಾ ಕಾಲೇಜ್ ಹುಡುಗನ್ನ ಮತ್ತೆ ಕರೆಸಿ ಕೇಳ್ತಾರೆ, ವಿಚಾರಣೆ ಮಾಡ್ತಾರೆ. ಇದು ಈ ಥರ ಎಲ್ಲ ಕಾಲ್ ರೆಕಾರ್ಡ್ ಎಲ್ಲ ನೀವು ಮಾತಾಡಿರೋದೆಲ್ಲ ಗೊತ್ತಾಗೈತೆ, ಇವಾಗ ಕರೆಕ್ಟಾಗಿ ನಿಜ ಹೇಳು ಅಂತ ಅವನನ್ನು ಕೇಳ್ತಾರೆ. ಆವಾಗ ಆ ಹುಡುಗ, ಹೌದು ಸರ್, ನಾವೇ ಮಾಡಿದ್ದು ಸರ್, ನಾನು ಮತ್ತು ಆ ಹುಡುಗಿ ಇಬ್ಬರೂ ತುಂಬಾ ಇಷ್ಟಪಡ್ತಾ ಇದ್ವಿ. ಇದು ಆ ಹುಡುಗಿ ತಂದೆ ತಾಯಿಗೆ ಗೊತ್ತಾಗಿ ನನ್ನನ್ನು 2 ವರ್ಷ ಚಿಕ್ಕವನು ಅಂತೇಳಿ ನನಗೆ ಮದುವೆ ಮಾಡ್ಕೊಡೋದಕ್ಕೆ ಅವರು ಒಪ್ಪಲಿಲ್ಲ. ಬಟ್ ಈಗ ಈ ಹುಡುಗಿ ಏನು ಮಾಡಲು ಅಂತಂದರೆ, ಆ ಹುಡುಗನ್ನ ನಾನು ಹೇಳ್ತಾ ಇದ್ದೆ, ಅವ ಕೇಳಿ ಈ ಒಂದು ನಿಶ್ಚಿತಾರ್ಥನ ನಿಲ್ಸೋಣ ಅಂತ ಎಷ್ಟೋ ಹೇಳಿದೆ. ಬಟ್ ಈ ಹುಡುಗಿ ಏನು ಮಾಡಿದ್ಲು, ನಾನು ಹೇಳೋ ಮಾತನ್ನ ಕೇಳಲಿಲ್ಲ, ಅವನ್ನ ಮುಗಿಸೋದೇ ನಮಗೆ ದಾರಿ ಇರೋದು, ಅದನ್ನ ಬಿಟ್ಟರೆ ಬೇರೆ ಏನೂ ದಾರಿ ಇಲ್ಲ ಅಂತ ಹೇಳಿದ್ರು ಅಂತ ಹೇಳ್ತಾನೆ. ಆ ಹುಡುಗಿಗೆ ದಾರಿಗಳು ಸುಮಾರಿದ್ದು. ಒಂದು, ತಂದೆ ತಾಯಿಗೆ ಹೇಳ್ಬೋದಾಗಿತ್ತು ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ, ಅಥವಾ ಎಂಗೇಜ್ಮೆಂಟ್ ಮಾಡ್ಕೋತಾ ಇದ್ನಲ್ಲ ಆ ಹುಡುಗಂಗಾದ್ರೂ ಹೇಳ್ಬೋದಾಗಿತ್ತು ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ. ಅದೂ ಇಲ್ವಾ, ನಾನು ಆಲ್ರೆಡಿ ದೊಡ್ಡವಳು, ನನ್ನ ಮೇಜರ್, ನನ್ನ ಇಷ್ಟ ಬಂದವ್ರು ನಾನು ಮದುವೆ ಮಾಡ್ಕೊತೀನಿ ಅಂತ ಅವಳು ಆರಾಮಾಗಿ ಬಿಟ್ಟು ಹೋಗ್ಬೋದಾಗಿತ್ತು. ಅದನ್ನೆಲ್ಲ ಬಿಟ್ಟು ಬೇರೆ ಯಾವುದೋ ಒಂದು ಹುಡುಗನ್ನ ಎಂಗೇಜ್ಮೆಂಟ್ ಮಾಡ್ಕೋತೀನಿ ಅಂತ ಹೇಳಿ ಎಂಗೇಜ್ಮೆಂಟ್ ಮಾಡಿಕೊಂಡು ಆ ಹುಡುಗನ್ನ ಸಾಯಿಸೋಂಥ ಪ್ಲ್ಯಾನ್ ಮಾಡೋದು ಎಷ್ಟು ಸರಿ ಅಂತ ನೀವೇ ಹೇಳಿ. ಪಾಪ ಎಂಗೇಜ್ಮೆಂಟ್ ಮಾಡ್ಕೊಂಡಿರೋ ಹುಡುಗನಿಗೆ ಇದೇನು ಗೊತ್ತೇ ಇರಲ್ಲ, ಅನ್ಯಾಯವಾಗಿ ಸತ್ತೋದ ಆ ಹುಡುಗ. ಅದೇ ಥರ ಆ ಹುಡುಗಿನೂ ಸಹ ಪೊಲೀಸ್ ಸ್ಟೇಷನ್ಗೆ ಕರೆದು ಕೇಳ್ತಾರೆ, ನೀವು ಮಾತಾಡಿರೋದೆಲ್ಲ ರೆಕಾರ್ಡ್ ಎಲ್ಲ ನಮ್ಮ ಹತ್ರ ಇದೆ, ನಿಜ ಒಪ್ಕೊಳ್ಳಿ, ಏನಾಯಿತು ಏನು ಎತ್ತ ಅಂತ ಕರೆಕ್ಟಾಗಿ ಹೇಳಮ್ಮ ಅಂತ ಅಂದ್ಬಿಟ್ಟು ಆ ಹುಡುಗಿನ ಕೇಳ್ತಾರೆ ಪೊಲೀಸರು. ಆವಾಗ ಹುಡುಗಿ ವಿಧಿ ಇಲ್ಲದೆ ಎಲ್ಲ ಸಾಕ್ಷಿ ಸಿಕ್ಬಿಟ್ಟೈತೆ, ಇವಾಗ ಇನ್ನೇನು ಇದು ಮಾಡೋಕ್ಕಾಗಲ್ಲ, ಎಲ್ಲವನ್ನು ಸಹ ನಿಜ ಹೇಳ್ತಾಳೆ. ಅಂದರೆ ಅವಳು ಹೇಳೋ ಪ್ರಕಾರ ಎಂಗೇಜ್ಮೆಂಟ್ಗೂ ಮುಂಚೆನೇ ಒಂದ್ಸಲಿ ಅವಳನ್ನ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿ ಅದರಲ್ಲಿ ತಪ್ಪಿಸ್ಕೊಬಿಟ್ಟಿದ್ನಂತೆ. ಸರಿನಾ? ಅದಾದಮೇಲೆ ಎಂಗೇಜ್ಮೆಂಟ್ ಆಗುತ್ತೆ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಎಂಗೇಜ್ಮೆಂಟ್ ಆದಮೇಲೆ ನಾನು ಈ ಥರ ಇಂಥ ಕಡೆಗೆ ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಲವರ್ಗೆ ಹೇಳಿರ್ತಾಳೆ. ಹೇಳಿ ಅವ್ರನ್ನ ಅಲ್ಲಿಗೆ ಕರ್ಕೊಂಡು ಬರಬೇಕಾದ್ರೆ ನೀ ಇನ್ನೊಬ್ಬರು ಹುಡುಗನ ಕರ್ಕೊಂಡು ಬಾ ಒಂದಿಬ್ಬರನ್ನ ಅಂತ ಹೇಳಿರ್ತಾಳೆ. ಅವರು ಇಬ್ಬರು ಬಂದಿರ್ತಾರೆ. ಬಂದು ಅಲ್ಲಿಗೆ ಆ ಒಂದು ಜಾಗಕ್ಕೆ ಆ ಹುಡುಗನಿಗೆ ತಲೆಗೆ ಹೊಡೆದು ಆ ಹುಡುಗ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ. ಅಷ್ಟರಲ್ಲಿ ಇನ್ನೂ ಅವನ್ನ ಹೊಡೆದು ಸಾಯಿಸಬೇಕು ಅನ್ನೋ ಅಷ್ಟರಲ್ಲಿ ವೆಹಿಕಲ್ಗಳು ಬಂದ್ಬಿಡ್ತವೆ. ಅವ್ರನ್ನ ಬೇಗ ನೀವು ಹೊರಟೋಗ್ಬಿಡಿ ಅಂತ ಅಂದ್ಬಿಟ್ಟು ಆ ಹುಡುಗಿನೇ ಅವರಿಬ್ಬರನ್ನ ಅಲ್ಲಿಂದ ಕಳಿಸ್ಬಿಡ್ತಾಳೆ. ಆ ನಂತರ ಅಲ್ಲಿ ಅವಳ ನಾಟಕ ಶುರು ಮಾಡ್ತಾಳೆ, ಅರ್ಚೋ ಥರ ಕಿರ್ಚೋ ಥರ, ಅಯ್ಯೋ ಏನೋ ಪ್ರಾಬ್ಲಮ್ ಆಗೋಯ್ತು, ನಂದೇನು ತಪ್ಪಿಲ್ಲ ಅಂತ ತೋರಿಸ್ಕೋಬೇಕಲ್ಲ, ಈ ಕಾರಣಕ್ಕೆ ಏನು ಮಾಡ್ತಾಳೆ, ನಾಟಕ ಆಡೋದಕ್ಕೆ ಶುರು ಮಾಡ್ತಾಳೆ ಹುಡುಗಿ ಅಲ್ಲಿಂದ. ಇದೆಲ್ಲ ನಡೀಬೇಕಾದ್ರೆ ಇಷ್ಟೆಲ್ಲ ನಡೆದೈತಲ್ಲ, ಇಷ್ಟೆಲ್ಲಕ್ಕೂ ಕಾರಣ
ಆ ಹುಡುಗಿನೇ. ಆ ಹುಡುಗಿಗೆ ಇದೆಲ್ಲ ಒಪ್ಕೊಂಡ್ಮೇಲೆ ಕೆಲವು ವರ್ಷ ಶಿಕ್ಷೆ ಆಗುತ್ತೆ. ಶಿಕ್ಷೆ ಮುಗಿಸ್ಕೊಂಡು ಬರ್ತಾಳೆ. ಬಟ್ ಏನಪ್ಪಾ ಅಂತಂದ್ರೆ, ಇಷ್ಟೆಲ್ಲ ತಪ್ಪುಗಳು ಮಾಡಿದೀನಿ ಅನ್ನೋ ಒಂದು ಸಣ್ಣ ಗಿಲ್ಟು ಸಹ ಆ ಹುಡುಗಿಗೆ ಇರೋದಿಲ್ಲ. ಸ್ವಲ್ಪನೂ ನೊಂದ್ಕೊಂಡಿರಲ್ಲ, ಆರಾಮಾಗಿರ್ತಾಳೆ. ಆ ಹುಡುಗಿಗೆ ನೀವು ಅನ್ಕೋಬಹುದು ಇವಾಗ, ಆಯ್ತಾ, ಎರಡು ದಾರಿ ಆರಾಮಾಗಿತ್ತು. ಒಂದು, ಆರಾಮಾಗಿ ಇಷ್ಟಪಟ್ಟವನ ಜೊತೆನೆ ಹೊರಟೋಗ್ಬಿಡ್ಬೋದಾಗಿತ್ತು. ಅದೂ ಇಲ್ವಾ, ಮನೆಯವ್ರು ನೋಡಿರೋ ಹುಡುಗನ ಜೊತೆನಾದ್ರೂ ಆರಾಮಾಗಿ ಖುಷಿಯಾಗಿರ್ಬೋದಾಗಿತ್ತು. ಅವನನ್ನೆಲ್ಲ ಬಿಟ್ಟು ಈ ಕಡೆ ಅವನೂ ಇಲ್ಲ ಇವನೂ ಇಲ್ಲ, ಅನ್ಯಾಯವಾಗಿ ಜೈಲ್ ಶಿಕ್ಷೆ ಅನುಭವಿಸ್ಬಿಟ್ಟು ಅವಳ ಜೀವನ ಅವಳೇ ಹಾಳು ಮಾಡ್ಕೊಂಡ್ಲು ಅವಳ ಕೈಯಾರೆ. ನಾನು ಹೇಳೋದೇನಂತಂದ್ರೆ, ಪರ್ಸ್ನಲ್ ಆಗಿ ನನ್ನ ಒಪಿನಿಯನ್ ಏನಾದ್ರು ನೀವು ಕೇಳಿದ್ರೆ ನಾನು ಹೇಳೋದೇನಂತಂದ್ರೆ, ನಿಮ್ಗೇನಾದ್ರೂ ಮದುವೆ ಇಷ್ಟ ಇಲ್ಲ ಅಂತಂದ್ರೆ ದಯವಿಟ್ಟು ಮೊದಲೇನೆ ನೀವು ಹಿಂಜರ್ಕೊಬಿಡಿ. ಅದನ್ನ ಬಿಟ್ಬಿಟ್ಟು ಬೇರೆ ಯಾರೋ ಹುಡುಗನ ಈ ಥರ ಎಲ್ಲ ಮಾಡಿ ಯಾಕೆ ಅವ್ರ ಮನೇನೂ ಹಾಳು ಮಾಡ್ತೀರಾ, ನೀವು ಹಾಳಾಗ್ತೀರಾ. ದಯವಿಟ್ಟು ನಿಮ್ಗೇನಾದ್ರು ಆ ಥರ ಇದ್ದರೆ ಮೊದಲೇನೆ ಇಲ್ಲಿಂದ ದೂರ ಹೋಗ್ಬಿಡಿ, ಹೊರತಾಗಿ ಬೇರೆಯವ್ರನ್ನ ಇನ್ನೊಬ್ಬರ ಮನೆ ಹಾಳು ಮಾಡೋದಕ್ಕಂತೂ ದಯವಿಟ್ಟು ಹೋಗ್ಬೇಡಿ.